ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಹೊಸ ಟಿಪ್ಸೊಂದಿಗೆ ಬಂದಿದ್ದೀನಿ. ಹೊಸ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ದೊಡ್ಡಪತ್ರೆ ಎಲೆಯಿಂದ ಆಗುವ ಪ್ರಯೋಜನಗಳೇನು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ದೊಡ್ಡಪತ್ರೆ ಎಲೆ. ಇದು ನಿಮಗೆ ಇದು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ ಇದು ದೊಡ್ಡಪತ್ರೆ ಎಲೆ. ಇದರಿಂದ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಆಗೋ ಪ್ರಯೋಜನಗಳೇನು, ಇದು ಯೂಸ್ ಮಾಡಿದರೆ ಏನು ಇದರಿಂದ ಯೂಸ್ ಇದೆ ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಹಾಗಿದ್ದರೆ ಹೇಳ್ಕೊಡ್ತೀನಿ. ಇದು ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಿದ್ರೆ ಬನ್ನಿ, ಇದು ಪ್ರಯೋಜನಗಳೇನು ಅಂತ ನಾನು ಹೇಳ್ಕೊಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಅಜ್ಜಿಗಳೆಲ್ಲ ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಶೀತ ಆದರೆ ಸ್ವಲ್ಪ ಉಪ್ಪು ಹಾಕಿ ತಿನ್ನಿಸೋರು. ಆದರೆ ಇವಾಗ ನಾವೆಲ್ಲರೂ ಅದನ್ನು ಮರ್ತ್ಬಿಟ್ಟಿದ್ದೀವಿ. ಯಾಕಂದರೆ ಔಷಧಿ ಎಲ್ಲ ಬಂದುಬಿಟ್ಟಿದೆಯಲ್ಲ, ಅದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಹಾಗಿದ್ರೆ ಇದರಿಂದ ನಾವು ಏನು ಮಾಡ್ಬೋದು ಅಂದರೆ, ಇದನ್ನು ಒಂದು ಸ್ವಲ್ಪ ಎಲೆ ತೊಗೊಂಡು ನಾವು ಈ ಕೆಂಪು ಗಲ್ಲೆಗಳೆಲ್ಲ ಆಗುತ್ತಲ್ಲ ಪಿತ್ತಿಂದ, ಇದನ್ನು ಸ್ವಲ್ಪ ಒಂದು 4 ಎಲೆ ನಿಮಗೆ ಅದೇ ನಿಮ್ಮ ಎಷ್ಟಾಗಿದೆ ನೋಡಿಕೊಂಡು ಎಲೆ ಎಲ್ಲ ತೊಗೊಂಡು ಸ್ವಲ್ಪ ನೀವು ಅರೆದ್ಬಿಟ್ಟು ಅದನ್ನು ಹಚ್ಚಿ 1 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೆಂಪು ಗಲ್ಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಇದರಿಂದ ಪಿತ್ತಿಂದ ನಾವು ಅದು ತುರಿಕೆ ಎಲ್ಲ, ಅದು ಗಲ್ಲೆಗಳಾದಲ್ಲಿ ತುರಿಕೆ ಎಲ್ಲ ಆದರೂ ಕೂಡ ಅದು ಕಡಿಮೆ ಆಗುತ್ತೆ. ಆಮೇಲೆ ಡೈಜೆಷನ್ ಪವರ್ ಇದು ಸ್ವಲ್ಪ ಮಾಡಿಕೊಡುತ್ತೆ. ಇವಾಗ ಊಟ ಎಲ್ಲ ಆದಮೇಲೆ ನಮಗೆ ಒಂಥರ ಆಗಿದೆ, ಅದು ಇದು ಅಂತ ಹೇಳ್ತೀವಿ, ಡೈಜೆಷನ್ ಆಗಿಲ್ಲ ಅಂತ. ಆವಾಗ ಒಂದು 2 ಎಲೆ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಅಗದು ತಿನ್ನೋದ್ರಿಂದ ಕೂಡ ಡೈಜೆಷನ್ ಆಗುತ್ತೆ. ಇನ್ನು ಮಕ್ಕಳಲ್ಲಿ ಬಂದರೆ, ಮಕ್ಕಳಲ್ಲಿ ಆಗುವ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಥ್ರೋಟ್ ಇನ್ಫೆಕ್ಷನ್ ಅಂದರೆ ಅಲರ್ಜಿಯಿಂದ ಆಗುವ ನೆಗಡಿ, ಕೆಮ್ಮು, ತುರಿಕೆ, ಆಮೇಲೆ ಇದು ಶೀತ ಈ ಥರ ಎಲ್ಲ ಜಾಸ್ತಿ ಆದರೆ ಈ ಮಕ್ಕಳಿಗೆ ನಾವು ಡೈಲಿ 1 ರಿಂದ 2 ಎಲೆ ತಿಂತಾ ಬಂದರೆ ಅದು ಕೂಡ ಬೇಗನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ಎಲೆಯಿಂದ ನಾವು ಚಟ್ನಿ ಕೂಡ ಮಾಡ್ಕೋಬೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಚಟ್ನಿ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಅದನ್ನು ಇದು ಚಟ್ನಿ, ಇದು ಸಾಂಬಾರು ಮಾಡ್ಕೋಬೋದು. ಇದರಿಂದ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಥರ ನಾನು ನಿಮಗೆ ಹೇಳಿರೋದು ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.